ನಮಸ್ಕಾರ. ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ. ಇದರಲ್ಲಿ ಅಭ್ಯಾಸ 3.3 ಪ್ರಶ್ನೆ 5. ಬಿಟ್ಟಿರುವ ಸ್ಥಳಗಳನ್ನು ತುಂಬಿದಾಗ ಆಗುವ ಸಂಖ್ಯೆಯು 3ರಿಂದ ಭಾಗವಾಗುವಂತೆ ಪ್ರಶ್ನೆಗಳಲ್ಲಿನ ಪ್ರತಿಯೊಂದು ಬಿಟ್ಟಿರುವ ಸ್ಥಳಗಳನ್ನು ತುಂಬಬಹುದಾದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಅಂಕೆಗಳನ್ನು ಬರೆಯಿರಿ. ಬಿಟ್ಟಿರೋ ಸ್ಥಳಗಳನ್ನು ತುಂಬಿದಾಗ ಆಗುವ 3ರಿಂದ ಭಾಗ ಆಗುವಂತೆ. ಇಲ್ಲಿ 2 ಪ್ರಶ್ನೆ ಇದೆ. ಇವು 3ರಿಂದ ಭಾಗ ಆಗುವಂತೆ ನಾವು ಈ ಬಿಟ್ಟಿರೋ ಸ್ಥಳಗಳನ್ನು ತುಂಬಬೇಕು. ಈ ಬಿಟ್ಟಿರೋ ಸ್ಥಳದಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಹಾಕಬೇಕು 3ರಿಂದ ಭಾಗ ಆಗುವಂತೆ. ಅದೇ ರೀತಿ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಬರಿಬೇಕು. ಮೊದಲು 3ರಿಂದ ಭಾಗ ಆಗಲಿಕ್ಕೆ ಇರುವಂಥ ರೂಲ್ ಯಾವುದು ಅಂತ ನೋಡೋಣ. 3ರಿಂದ ಭಾಗ ಆಗಲಿಕ್ಕಿರೋ ರೂಲ್ ಏನಂದರೆ, ಈ ಪ್ರತಿಯೊಂದು ಅಂಕೆಗಳನ್ನು ಕೂಡಿಸಿದಾಗ ಅದು 3ರಿಂದ ಭಾಗ ಆಗಬೇಕು. ಈ ಎಲ್ಲ ಅಂಕೆಗಳನ್ನು ಕೂಡಿಸಿದಾಗ ಬರುವ ಮೊತ್ತ 3ರಿಂದ ಭಾಗ ಆದರೆ ಕೊಟ್ಟಿರುವ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಮೊದಲು ನಾವು ಅಂಕೆಗಳನ್ನು ಕೂಡಿಸ್ಕೊಳ್ಳೋಣ. 4 + 2 6, 6 + 7 13, 13 + 6 19. ನಮಗೀಗ 19 ಬಂತು. ಈ ಬಿಟ್ಟಿರುವ ಸಂಖ್ಯೆ ಯಾವುದು ಅಂತ ನೋಡಬೇಕು. 19 3ರಿಂದ ಭಾಗ ಆಗೋದಿಲ್ಲ. ನಾವೀಗ ಅತ್ಯಂತ ಚಿಕ್ಕ ಸಂಖ್ಯೆ ಹಾಕಿದಾಗ ಯಾವ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅಂತ ನೋಡೋಣ. 19 3ರಿಂದ ಭಾಗ ಆಗೋದಿಲ್ಲ. ಈಗ 1 ಕೂಡಿಸಿದ್ರೆ ಏನಾಗುತ್ತೆ? 20 ಆಗುತ್ತೆ. 20 ಕೂಡ 3ರಿಂದ ಭಾಗ ಆಗೋದಿಲ್ಲ. ಈಗ 19ಕ್ಕೆ 2 ಕೂಡಿಸಿದ್ರೆ ಏನಾಗುತ್ತೆ? 21 ಬರುತ್ತೆ. 21 ಇದು 3ರಿಂದ ಭಾಗ ಆಗುತ್ತೆ. ಆದ್ದರಿಂದ ಕೊಟ್ಟಿರೋ ಸಂಖ್ಯೆ 3ರಿಂದ ಭಾಗ ಆಗುವಂತೆ ನಾವು ಯಾವುದು ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ನಮಗೆ 2. 26,724. ಈ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಅದೇ ರೀತಿ ಯಾವ ಅತ್ಯಂತ ದೊಡ್ಡ ಸಂಖ್ಯೆ ಹಾಕಿದಾಗ ಕೊಟ್ಟಿರೋ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅಂತ ನೋಡೋಣ. ನಮಗೆ ಈ ಅಂಕೆಗಳನ್ನು ಕೂಡಿಸಿದಾಗ ಏನು ಬಂದಿತ್ತು? 19. ಈಗ ನಾವು ಅತ್ಯಂತ ದೊಡ್ಡ ಸಂಖ್ಯೆಯಿಂದ ನೋಡೋಣ. 9 ಇದು ಅತ್ಯಂತ ದೊಡ್ಡ ಸಂಖ್ಯೆ. 9ನ್ನು ಕೂಡಿಸಿದ್ರೆ 3ರಿಂದ ಭಾಗ ಆಗುತ್ತಾ ಅನ್ನೋ ನೋಡೋಣ. 19 + 9 ಎಷ್ಟು? 28. 28 ಇದು 3ರಿಂದ ಭಾಗ ಆಗುವುದಿಲ್ಲ. ಆದ್ದರಿಂದ ನಾವು 9ನ್ನು ಕೂಡಿಸೋಕ್ಕಾಗಲ್ಲ. ಈಗ 9ರ ಬದಲಿಗೆ 8ನ್ನು ಕೂಡಿಸಿ ನೋಡೋಣ. 8 ಕೂಡಿಸಿದಾಗ ಏನಾಗುತ್ತೆ ನೋಡೋಣ. 19 + 8 27. 27 ಇದು 3ರಿಂದ ಭಾಗ ಆಗುತ್ತೆ. ಆದ್ದರಿಂದ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 8. 86,724. ಇದು ಅತ್ಯಂತ ಚಿಕ್ಕ ಸಂಖ್ಯೆಗೆ, ಇದು ಅತ್ಯಂತ ದೊಡ್ಡ ಸಂಖ್ಯೆಗೆ ಉದಾಹರಣೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 4 7 6 5 -2. ನಮ್ಗೆ ಗೊತ್ತಿದೆ ಈ 3ರಿಂದ ಭಾಗ ಆಗಲಿಕ್ಕೆ ನಾವು ಇದೆಲ್ಲ ಅಂಕೆಗಳನ್ನು ಕೂಡಿಸಿ ಬರುವ ಮೊತ್ತ 3ರಿಂದ ಭಾಗ ಆಗುತ್ತಾ ಅಂತ ನೋಡಬೇಕೀಗ. ಎಲ್ಲ ಅಂಕೆಗಳನ್ನು ಕೂಡಿಸಿದಾಗ ಏನಾಗುತ್ತೆ? 4 + 7 11, 11 + 6 17, 17 + 5 22, 22 + 2 24. 24 3ರಿಂದ ಭಾಗ ಆಗುವ ಸಂಖ್ಯೆ. ಇದು ಆಲ್ರೆಡಿ 3ರಿಂದ ಭಾಗ ಆಗ್ತಾ ಇದೆ ಕೊಟ್ಟಿರೋ ಸಂಖ್ಯೆ. ಆದ್ದರಿಂದ ನಮಗೆ ಅತ್ಯಂತ ಚಿಕ್ಕದು ಅಂದರೆ ನಾವು ಮತ್ತೇನೂ ಇಲ್ಲ, 0 ಕೂಡಿಸಿದ್ರಾಯ್ತು. ಈ 0 ಇಲ್ಲಿ ಕೂಡಿಸಿದಾಗ ನಮಗೆ 3ರಿಂದ ಭಾಗವಾಗುವ ಚಿಕ್ಕ ಸಂಖ್ಯೆ ದೊರೆಯುತ್ತೆ. ಈಗ 4,76,502. ಇದು ಅತ್ಯಂತ ಚಿಕ್ಕ ಸಂಖ್ಯೆ ಉದಾಹರಣೆ ಆಗುತ್ತೆ. ಅದೇ ರೀತಿ ಅತ್ಯಂತ ದೊಡ್ಡ ಸಂಖ್ಯೆ, ಯಾವ ದೊಡ್ಡ ಸಂಖ್ಯೆ ಹಾಕಿದ್ರೆ ಮತ್ತೆ 3ರಿಂದ ಭಾಗ ಆಗುತ್ತೆ ಅಂತ ನೋಡೋಣ. ಹೀಗೆ ಎಲ್ಲ ಅಂಕೆಗಳನ್ನು ಕೂಡಿಸಿದಾಗ ನಮಗೇನು ಬರುತ್ತೆ? 24. ಅತ್ಯಂತ ಚಿಕ್ಕ ಸಂಖ್ಯೆಗೆ ಏನಿಲ್ಲ, 0 ಅಷ್ಟೇ ಕೂಡಿಸಿದ್ರಾಯ್ತು. ಆಲ್ರೆಡಿ 24 3ರಿಂದ ಭಾಗ ಆಗ್ತಾ ಇದೆ. ಅದರಿಂದ 0 ಅಷ್ಟೇ ಕೂಡಿಸಿದ್ರೆ ಆಯಿತು. ಈಗ ಅತ್ಯಂತ ದೊಡ್ಡ ಸಂಖ್ಯೆನ ಏನು ಮಾಡಬೇಕು? ಮೊದಲು
9 ಕೂಡಿಸಿ ನೋಡೋಣ ಏನಾಗುತ್ತೆ ಅಂತ. 24 + 9 ಎಷ್ಟು? 33. 33 ಇದು 3ರಿಂದ ಭಾಗ ಆಗತ್ತೆ. 11 3 33, 3 11 33. ಆದ್ದರಿಂದ 9 ಇದು ಅತ್ಯಂತ ದೊಡ್ಡ ಸಂಖ್ಯೆ. 9 ಇಲ್ಲಿ ಸೇರಿಸಿದ್ರೆ 3ರಿಂದ ಭಾಗ ಆಗುವ ಅತ್ಯಂತ ದೊಡ್ಡ ಸಂಖ್ಯೆ ಸಿಗುತ್ತೆ. ಇಲ್ಲಿ 0 ಸೇರಿಸಿದ್ರೆ 3ರಿಂದ ಭಾಗ ಆಗುವ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ. ಇಲ್ಲಿ 9 ಸೇರಿಸಿದಾಗ 3ರಿಂದ ಭಾಗ ಆಗುವ ಅತಿ ದೊಡ್ಡ ಸಂಖ್ಯೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.